18 ವರ್ಷಗಳ ನಂತರ ಈ ರಾಶಿಗಳ ಅದೃಷ್ಟ ಬದಲಾಗಲಿದೆ. ಶುಕ್ರ ಮತ್ತು ರಾಹುವಿನ ಮಹಾ ಸಂಯೋಗ ಕುಂಭರಾಶಿಯಲ್ಲಿ ಸಂಯೋಗವಾಗಲಿದೆ. ಕುಂಭರಾಶಿಯಲ್ಲಿ ರೂಪುಗೊಳ್ಳೋದ್ರಿಂದ ಇದು ಕೆಲವು ರಾಶಿಯವರಿಗೆ ಅಪಾರ ಯಶಸ್ಸನ್ನು ತರುತ್ತೆ. ಇದರ ಜೊತೆಗೆ ನಿಮಗೆ ಸಂಪತ್ತಿನ ಸುರಿಮಳೆ ಕೂಡ ಆಗತ್ತೆ. ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಬಹಳ ಪ್ರಮುಖವಾದಂಥ ಗ್ರಹಗಳ ಸಂಯೋಗ ರೂಪುಗೊಳ್ಳುತ್ತಾ ಇದೆ. ಮತ್ತು ಕುಂಭರಾಶಿಯಲ್ಲಿ ಈಗಾಗಲೇ ಇರುವಂಥ ನಿಗೂಢ ಗ್ರಹ ರಾಹು ಮತ್ತು ಸಂಪತ್ತು ಮತ್ತು ಸಂತೋಷದ ಗ್ರಹವಾದ ಶುಕ್ರ ಸಂಯೋಗವನ್ನು ರೂಪಿಸಲಿದ್ದಾರೆ. ಶುಕ್ರನು ಫೆಬ್ರವರಿಯಲ್ಲಿ ಕುಂಭರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. 18 ವರ್ಷಗಳ ನಂತರ ಈ ಭವ್ಯ ಸಂಯೋಗ ರೂಪುಗೊಳ್ತಾ ಇದೆ, ಅಂದರೆ ಮರುಸೃಷ್ಟಿಯಾಗ್ತಾ ಇದೆ. ಜ್ಯೋತಿಷ್ಯದ ಪ್ರಕಾರ ರಾಹು ಮತ್ತು ಶುಕ್ರನ ಈ ಸಂಯೋಗ ಸಂಪತ್ತು, ಅದೃಷ್ಟ ಮತ್ತು ಪ್ರಗತಿಗೆ ವಿಶೇಷವಾಗಿ ಶುಭ ಅಂತ ಪರಿಗಣಿಸಲಾಗುತ್ತೆ. ಈ ಪರಿಣಾಮ ಅಂದರೆ ಈ ಸಂಯೋಗದ ಪರಿಣಾಮ ಅನ್ನುವಂಥದ್ದು ಆರ್ಥಿಕ ಲಾಭಗಳು, ಅವಕಾಶಗಳು ಮತ್ತು ಜೀವನದಲ್ಲಿ ಹೊಸ ಪ್ರಗತಿಗಳ ರೂಪದಲ್ಲಿ ಕಾಣುತ್ತೆ. ಈ ಸಂಯೋಗ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಹಠಾತ್ ಲಾಭ, ಯಶಸ್ಸಿಗೆ ಅವಕಾಶಗಳನ್ನು ತೆರೆದುಕೊಡುತ್ತೆ. ಉದ್ಯೋಗ, ವ್ಯವಹಾರ ಅಥವಾ ಹೂಡಿಕೆಗಳಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ. ಹೆಚ್ಚುವರಿಯಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಮತ್ತು ಸಂತೋಷವನ್ನು ಹೆಚ್ಚಿಸುವ ಲಕ್ಷಣಗಳಿವೆ. ಆದ್ದರಿಂದ ಈ ಸಮಯ ಈ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರುತ್ತೆ. ಈ ಸಮಯ ಮಹಾಯುತಿಯಿಂದ, ಅಂದರೆ ಈ ಒಂದು ಮಹಾಯುತಿಯಿಂದ ಯಾವ ರಾಶಿಗಳಿಗೆ ಹೆಚ್ಚು ಪ್ರಯೋಜನ ಸಿಗ್ತಾ ಇದೆ, ಯಾರಿಗೆ ಶುಭ ಫಲಿತಾಂಶಗಳನ್ನು ಕೊಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ವೃಷಭ ರಾಶಿಯ ಜನರಿಗೆ ರಾಹು ಮತ್ತು ಶುಕ್ರನ ಸಂಯೋಗ ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಯೋಜನಗಳನ್ನು ತರುತ್ತೆ. ಈ ಸಂಯೋಗ ನಿಮ್ಮ ಜಾತಕದ ಕೆಲಸ ಮತ್ತು ವೃತ್ತಿಯ ವಲಯಗಳಲ್ಲಿ ರೂಪುಗೊಳ್ತಾ ಇದೆ. ಇದು ಅಂದರೆ ನಿಮ್ಮ ಕೆಲಸ ಮತ್ತು ವೃತ್ತಿಯ ಒಂದು ಮನೆಯಲ್ಲಿ ರೂಪುಗೊಳ್ತಾ ಇರೋದರಿಂದ ವೃತ್ತಿಪರ ಪ್ರಗತಿಯಾಗುತ್ತೆ ಮತ್ತು ಆರ್ಥಿಕ ಬಲಕ್ಕೆ ಅವಕಾಶವನ್ನು ಒದಗಿಸಿಕೊಡುತ್ತೆ. ಆ ಅವಕಾಶವನ್ನು ನೀವು ಬಳಸಿಕೊಳ್ಬೇಕು. ಬಡ್ತಿಗಳು, ಮೇಲಾಧಿಕಾರಿಗಳಿಂದ ಬೆಂಬಲ ದೊರೆಯುವಂಥ ಸಾಧ್ಯತೆ ಇದೆ. ಹಾಗೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಆರ್ಥಿಕ ವಿಷಯಗಳು ಕೂಡ ವೇಗವನ್ನು ಪಡ್ಕೊಳ್ತವೆ. ಹೊಸ ಆದಾಯದ ಅವಕಾಶಗಳು ಹೊರಹೊಮ್ಮುತ್ತವೆ. ಹಾಗೆ ಈ ಸಮಯ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಹೊಸ ವ್ಯವಹಾರ ಒಪ್ಪಂದಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಹಾಗೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಮತ್ತು ಐಷಾರಾಮಿ ವಸ್ತುವನ್ನು ಖರೀದಿಸುವುದನ್ನು ನೀವು ಪರಿಗಣಿಸ್ತೀರಿ. ಒಟ್ಟಾರೆಯಾಗಿ ಈ ಸಮಯ ವೃತ್ತಿ, ವ್ಯವಹಾರ, ಹಣಕಾಸು, ಹೂಡಿಕೆಗಳಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳಬಹುದು, ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ಕುಂಭರಾಶಿಯ ಜನರಿಗೆ ರಾಹು ಮತ್ತು ಶುಕ್ರನ ಸಂಯೋಗ ಅನ್ನುವಂಥದ್ದು ಕುಂಭರಾಶಿಯ ಲಗ್ನದಲ್ಲಿ ರೂಪುಗೊಳ್ಳುತ್ತಾ ಇದೆ. ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸಿಗೆ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ಕುಟುಂಬ ಜೀವನ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತೆ. ಹಾಗೆ ಮನೆಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯ ಸಾಧ್ಯತೆ ಕೂಡ ಇರುತ್ತೆ. ಪಾಲುದಾರಿಕೆ ಅಥವಾ ವ್ಯವಹಾರ ವಿಷಯಗಳು ಕೂಡ ವಿಶ್ವಾಸಾರ್ಹ ಮತ್ತು ಪ್ರಯೋಜನಕಾರಿ ಫಲಿತಾಂಶಗಳನ್ನು ಕೊಡ್ತವೆ. ವಿವಾಹಿತ ವ್ಯಕ್ತಿಗಳು ಸಂತೋಷದ ಸಮತೋಲಿತವಾದಂತಹ ಒಂದು ವೈವಾಹಿಕ ಜೀವನವನ್ನು ಅನುಭವಿಸ್ತಾರೆ. ಹಾಗೆ ಅವಿವಾಹಿತರು ವಿವಾಹ ಪ್ರಸ್ತಾಪವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಸಮಾಜದಲ್ಲಿ ನೋಡಿ, ನೀವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡಿತೀರಿ. ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಬಲಪಡಿಸೋದಕ್ಕೆ ಮತ್ತು ಕುಟುಂಬದ ಸಂತೋಷ ಮತ್ತು ಶಾಂತಿಯನ್ನು ಹೆಚ್ಚಿಸೋದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ರಾಹು ಮತ್ತು ಶುಕ್ರನ ಈ ಮಹಾ ಸಂಯೋಗ ಆರ್ಥಿಕ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಯೋಜನಕಾರಿ ಲಾಭಗಳನ್ನು ತರುತ್ತೆ. ಈ ಸಂಯೋಗ ಮೇಷರಾಶಿಯವರ ಆದಾಯ ಮತ್ತು ಲಾಭದ ಮನೆಯಲ್ಲಿ ರೂಪುಗೊಳ್ಳುತ್ತಾ ಇದೆ. ಇದು ನಿಮ್ಮ ಗಳಿಕೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನು ಸೂಚಿಸುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಅಸ್ತಿತ್ವದಲ್ಲಿರುವ ಆದಾಯದ ಜೊತೆಗೆ, ಅಂದರೆ ನಿಮ್ಗೆ ಈಗ ಏನು ಆದಾಯ ಬರ್ತಾ ಇದೆ ಅದರ ಜೊತೆಗೆ ಹೊಸ ಮೂಲಗಳಿಂದಲೂ ಕೂಡ ಹಣವನ್ನು ಗಳಿಸಬಹುದು. ವ್ಯವಹಾರದಲ್ಲಿ ಲಾಭದ ಸ್ಪಷ್ಟ ಅವಕಾಶಗಳು ಹೊರಹೊಮ್ಮುತ್ತವೆ ಮತ್ತು ಉದ್ಯೋಗದಲ್ಲಿರುವವರು ಈ ಸಮಯ ಜವಾಬ್ದಾರಿಗಳು ಮತ್ತು ಪ್ರತಿಷ್ಠೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಹೂಡಿಕೆಗಳಲ್ಲಿಯೂ ಉತ್ತಮ ಲಾಭದ ಸಾಧ್ಯತೆಗಳಿವೆ. ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಕೇಳ್ತೀರಿ. ನೀವು ಷೇರು ಮಾರುಕಟ್ಟೆ ಅಥವಾ ಇತರ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರೆ ಲಾಭದ ಸಾಧ್ಯತೆಗಳು ನಿಮಗೆ ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಈ ಸಮಯ ಮೇಷರಾಶಿಯವರಿಗೆ ಶ್ರದ್ಧೆಯಿಂದ, ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದಕ್ಕೆ, ಹೊಸ ಮೂಲಗಳಿಂದ ಹಣವನ್ನು ಗಳಿಸೋದಕ್ಕೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸೋದಕ್ಕೆ ಬಹಳ ಅನುಕೂಲವಾದಂತಹ ಸಮಯ.
ಇನ್ನಷ್ಟು ವಿಡಿಯೋಗಳಿಗಾಗಿ ವಿಡಿಯೋ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.